ಅಣ್ಣಾ ಸೆರೆ ಎಷ್ಟು ಸರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹಮೀದ್ ಪಾಳ್ಯ. ದೆಹಲಿಯಲ್ಲಿ ಅಣ್ಣಾ ಹಜಾರೆ ಇವತ್ತು ಜೆಪಿ ಪಾರ್ಕ್ನಲ್ಲಿ ಜನಲೋಕಪಾಲ್ ಬಿಲ್ ಬಗ್ಗೆ ಹೋರಾಟ ಆರಂಭ ಮಾಡಿದಾಗ ಅತಿಥಿಗಳ ಜೊತೆ ಚರ್ಚೆ ಆರಂಭ ಮಾಡೋದಕ್ಕೂ ಮೊದಲು ಬೆಳಗ್ಗೆಯಿಂದ ನಡೆದ ಡೆವಲಪ್ಮೆಂಟ್ ಏನೇನು, ಅಣ್ಣಾ ಹಜಾರೆ ಪ್ರತಿಭಟನೆ ಆರಂಭಿಸೋದಕ್ಕೂ ಮುನ್ನ ಅವರನ್ನು ಅರೆಸ್ಟ್ ಮಾಡಿದ್ದು, ಅನಂತರ ರಾಷ್ಟ್ರವ್ಯಾಪಿ ಪ್ರತಿಭಟನೆ, ರಾಜ್ಯದಲ್ಲೂ ಅದಕ್ಕೆ ದೊರಕಿದ ಅಭೂತಪೂರ್ವ ಬೆಂಬಲ, ಇದೆಲ್ಲದರ ಬಗ್ಗೆ ಒಂದು ಕಂಪ್ಲೀಟ್ ಸ್ಟೋರಿ ನೋಡೋಣ. संघर्ष करो, संघर्ष करो, हम तुम्हारे साथ हैं। ಇದಿಷ್ಟು ದೇಶಾದ್ಯಂತ ಇಂದು ನಡೆದ ಹೋರಾಟ, ಅದಕ್ಕೆ ಸಿಕ್ಕ ಅಭೂತಪೂರ್ವ ಜನಬೆಂಬಲ. ಇದರ ಜೊತೆಗೆ ಸಂಸದ ರಾಜೀವ್ ಚಂದ್ರಶೇಖರ್ ಕೂಡ ಪತ್ರ ಬರೆದು ಈ ನಿರಸನಕ್ಕೆ ತಮ್ಮ ಬೆಂಬಲ ವ್ಯಕ್ತಪಡಿಸಿದ್ದಾರೆ. ಅವರು ತಮ್ಮ ಪತ್ರದಲ್ಲಿ ಏನು ಹೇಳಿದ್ದಾರೆ ನೋಡೋಣ. Statement reads statement of support to Anna Hazare and IAC by Mr. Rajiv Chandrasekhar, Member of Parliament. The people of India seek a change in the way the government conducts itself and wish to stop this decline of our democracy. This is clear and obvious after the spate of recent scams and political corruption. Anna Hazare is the symbol of this desire for change for our country. And his arrest today is a pathetic and desperate attempt to muzzle this movement for change. The use of excessive force, coercion and a vicious propaganda lies unleashed by politicians to suppress a 74-year-old Gandhian and a popular movement are doomed to fade. These are the same politicians who tried to mislead the nation for the last 8 months into believing there was no 2G scam. Raja was innocent and no wrong had been done by PM until their lives were exposed by the Supreme Court and CBI. These are the very politicians now want citizens to spread canards about Anna. It is clear that politicians are trying the age-old tactic of attempting to distract and divert our attention from the main issue of transforming government and fighting corruption. I appeal to all of you not to be either fooled or distracted. Let's stay the course and fight the good fight. The battle lines for the hearts and minds of all Indians are being drawn. They are about governance and giving ourselves a form of democratic government that we deserve. I urge people to stay focused and not let politicians distract
their attention from the real issue of corruption and support to Sri Anna Hazare in the fight against corruption and for the Jan Lokpal bill. The second revolution has truly begun today, and I extend my support and backing to the efforts of India against corruption. I thank, on behalf of everyone here, I'd like to thank Sri Rajiv Chandrasekhar. I am extremely worried about what's going to happen over the next couple of days, but it gives me great strength. ರೈಟ್, ಇದಿಷ್ಟು ಸಂಸದ ರಾಜೀವ್ ಚಂದ್ರಶೇಖರ್ ಪತ್ರದ ಮೂಲಕ ರಾಜ್ಯದ ಜನರಿಗೆ ಈ ಬೆಂಬಲಕ್ಕೆ ನನ್ನ ಸಂಪೂರ್ಣ ಬೆಂಬಲ ಇದೆ, ಈ ಹೋರಾಟಕ್ಕೆ ಅನ್ನುವ ಮಾತನ್ನು ಹೇಳಿದ್ದಾರೆ. ಇದ್ರ ಬಗ್ಗೆ ಮಾತಾಡೋದಕ್ಕೆ ಗಣ್ಯ ಅತಿಥಿಗಳು ನಮ್ಮ ಜೊತೆ ಸ್ಟುಡಿಯೋದಲ್ಲಿದ್ದಾರೆ. ಮೊದಲಿಗೆ ಕಾಂಗ್ರೆಸ್ ಮುಖಂಡ BL ಶಂಕರ್ ಇದ್ದಾರೆ. ಶಂಕರ್ ಅವರು ಸ್ಟುಡಿಯೋಕ್ಕೆ ಸ್ವಾಗತ. ಹಿರಿಯ ಗಾಂಧಿವಾದಿ ಸ್ವಾತಂತ್ರ್ಯ ಹೋರಾಟಗಾರ ದೊರೆಸ್ವಾಮಿ ಅವರು ನಮ್ಮ ಜೊತೆ ಇದ್ದಾರೆ. ದೊರೆಸ್ವಾಮಿ ಅವರು ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ಹಾಗೆ BJP ಮುಖಂಡ ಶಾಸಕ CT ರವಿ ನಮ್ಮ ಜೊತೆ ಇದ್ದಾರೆ. CT ರವಿ ಅವರೇ ನಮ್ಮ ಸ್ಟುಡಿಯೋಕ್ಕೆ ಸ್ವಾಗತ. ನಮಸ್ಕಾರ. ಮೊದಲಿಗೆ ನಿಮ್ಮಿಂದಲೇ ಆರಂಭ ಮಾಡ್ತೀನಿ ಶಂಕರ್ ಅವರೇ. ಅಣ್ಣಾ ಹಜಾರೆ ಅವರ ಹೋರಾಟಕ್ಕೆ ಇವತ್ತು ಕುಂತು ತಂದಿದ್ದು, ಅವರನ್ನು ಅರೆಸ್ಟ್ ಮಾಡಿದ್ದು ಎಷ್ಟು ಸರಿ ಅನ್ನೋದು ಕೂಡ ನಮ್ಮ ಪ್ರಶ್ನೆ. ಅಣ್ಣ ಅವ್ರನ್ನ ಸೆರೆ ಹಿಡಿದಿದ್ದು ಎಷ್ಟು ಸರಿ ಅಂತ. ಇಲ್ಲ, ಅಣ್ಣಾ ಹಜಾರೆ ಟೋಟಲ್ ಡೆವಲಪ್ಮೆಂಟ್ ಬಗ್ಗೆ ನಾನೇನು ಹೇಳಲ್ಲ, ಬೆಳಗ್ಗೆಯಿಂದ ಏನಾಗಿದೆ ನಿಮ್ಗೆ ಗೊತ್ತಿದೆ. ನೇರ ಪ್ರಶ್ನೆ, ಅವರನ್ನು ಅರೆಸ್ಟ್ ಮಾಡಿದ್ದು ಸರಿ. ಅಣ್ಣಾ ಹಜಾರೆ ಅವರ ಬಂಧನದ ಪ್ರಕರಣ ಇವತ್ತೇನು ನಡೆದಿದೆ, ಅಲ್ಲಿ ಬರೋದಕ್ಕಿಂತ ಮುಂಚೆ ಅದಕ್ಕೆ ಪೂರಕವಾಗಿ ಒಂದೆರಡು ವಿಷಯ ಮಾತಾಡ್ತಕ್ಕಂಥ ಸೂಕ್ತ ಅಂತೇಳಿ ನನಗೆ ಅನ್ನಿಸ್ತದೆ. ಮೊದಲನೇದಾಗಿ ಅಣ್ಣಾ ಹಜಾರೆ ವ್ಯಕ್ತಿಗತವಾಗಿ ಒಬ್ಬ ಪ್ರಾಮಾಣಿಕ, ನಿಸ್ವಾರ್ಥವಾಗಿರ್ತಕ್ಕಂಥವ್ರು, ದೇಶಕ್ಕೋಸ್ಕರ ತಮ್ಮ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥವ್ರು. ಅದ್ರ ಬಗ್ಗೆ ಯಾವುದೇ ಪಕ್ಷದ ಯಾರ ಭಿನ್ನಾಭಿಪ್ರಾಯನೂ ಕೂಡ ಇಲ್ಲ. ರೈಟ್. ಎರಡನೇದು ಅವ್ರ ಪರವಾಗಿರ್ತಕ್ಕಂಥ ಮತ್ತೊಂದು ಅಂಶ, ವ್ಯಕ್ತಿಗತವಾಗಿ ನಾನು ಕೂಡ ಮೆಚ್ಚೋದು, ಎಲ್ಲರೂ ಕೂಡ ಮೆಚ್ಚಬೇಕಾಗಿರೋದು ಅನ್ನೋದು, ಇವತ್ತಿನ ಅತ್ಯಂತ ಜ್ವಲಂತ ಸಮಸ್ಯೆ ಆಗಿರ್ತಕ್ಕಂಥ ಭ್ರಷ್ಟಾಚಾರದ ಬಗ್ಗೆ ಇಡೀ ದೇಶದಲ್ಲಿ ಚರ್ಚೆ ಆಗ್ತಕ್ಕಂಥ ಒಂದು ಸ್ಥಿತಿಯನ್ನು ನಿರ್ಮಾಣ ಮಾಡಿದ್ದಾರೆ. ಅದು ಎರಡನೇ ಮೆಚ್ಚಬೇಕಾಗಿರ್ತಕ್ಕಂಥ ಅಂಶ. ಈ ಮೂರನೇ ಅಂಶ, ಈ ಅಂಶಗಳೆಲ್ಲ ಸರಿ, ಎಲ್ಲ ರಾಜಕೀಯ ಪಕ್ಷಗಳು ಒಪ್ತಾವೆ. ಇವತ್ತು ಭ್ರಷ್ಟಾಚಾರ ಭಾಳ ಪ್ರಮುಖವಾಗಿರ್ತಕ್ಕಂಥ ಒಂದು ಪಿಡುಗಾಗಿ ನಿಂತಿದೆ ನಮ್ಮ ಮುಂದೆ. ಇದನ್ನು ಹೇಗೆ ನಿವಾರಣೆ ಮಾಡಲಿಕ್ಕೆ ಪ್ರಯತ್ನ ಮಾಡಬೇಕು ಅನ್ನೋ ವಿಚಾರದಲ್ಲಿ ವಿವಾದಗಳಿದ್ದಾವೆ. ಅದರಲ್ಲಿ ಒಂದು, ಅಣ್ಣಾ ಹಜಾರೆ ಮತ್ತು ಅವರ ಬೆಂಬಲಿಗರು ಸೂಚನೆ ಮಾಡಿರ್ತಕ್ಕಂಥದ್ದು ಲೋಕಪಾಲ ಮಸೂದೆಯನ್ನು ಜಾರಿಗೆ ತಂದು ಅದರಲ್ಲಿ ಕೇಂದ್ರ ಸರ್ಕಾರ, ನ್ಯಾಯಾಂಗ, ಕಾರ್ಯಾಂಗ ಇವ್ರನ್ನೆಲ್ಲ ಅದರಲ್ಲಿ ಒಳಪಡಿಸಿದರೆ ಆಗ ಭ್ರಷ್ಟಾಚಾರ ಬಹುತೇಕ ಈ ರಾಷ್ಟ್ರದಲ್ಲಿ ನಿವಾರಣೆ ಆಗ್ತದೆ ಅಂತಕ್ಕಂಥ ಒಂದು ಅಭಿಪ್ರಾಯ ಅವ್ರದ್ದಿದೆ. ಈ ಹಿನ್ನೆಲೆಯಲ್ಲಿ ಅನೇಕ ಸಭೆಗಳು ನಡೆದಿದ್ದಾವೆ. ಪ್ರಪ್ರಥಮ ಬಾರಿಗೆ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಕೇಂದ್ರ ಸರ್ಕಾರ ಮತ್ತು ಸಾಮಾಜಿಕ ಕಾರ್ಯಕರ್ತರು ಒಟ್ಟಿಗೆ ಕೂತು ಚರ್ಚೆ ಮಾಡ್ತಕ್ಕಂಥ ಒಂದು ಸಂದರ್ಭ ಕೂಡ ಬಂತು. ಅದರಲ್ಲಿ ಅನೇಕ ಅಂಶಗಳ ಬಗ್ಗೆ ಒಪ್ಪಿಗೆ ಆಗಿದೆ, ಹಲವಾರು ಅಂಶಗಳ ಬಗ್ಗೆ ಒಪ್ಪಿಗೆ ಆಗಿಲ್ಲ. ಹಾಗೆ ಒಂದು, ಕೇಂದ್ರ ಸರ್ಕಾರ ತಯಾರು ಮಾಡಿದಂಥ ಲೋಕಪಾಲ ಮಸೂದೆ, ಮತ್ತೊಂದು ಅಣ್ಣಾ ಹಜಾರೆ ಅವರ ನೇತೃತ್ವದ ಸಿವಿಲ್ ಸೊಸೈಟಿ ತಯಾರು ಮಾಡಿದಂಥ ಜನ್ ಲೋಕಪಾಲ್ ಮಸೂದೆ, ಇವೆರಡು ಅಭಿಪ್ರಾಯಗಳು ಅಲ್ಲಿ ವ್ಯಕ್ತವಾಗಿದ್ದಾವೆ. ಇದು ಹಿನ್ನೆಲೆಯಲ್ಲಿ ನೋಡಿದರೆ ಬಹುತೇಕ ಅಂಶಗಳಿಗೆ ಒಪ್ಪಿಗೆ ಆಗದೇ ಇರತಕ್ಕಂಥ ಅಂಶಗಳು ಬರೀ 3-4 ಮಾತ್ರ. ಒಂದನೇದು, ಪ್ರಧಾನಮಂತ್ರಿಗಳು ಇದರ ವ್ಯಾಪ್ತಿನಲ್ಲಿ ಬರಬೇಕೇ ಬೇಡವೇ ಅಂತಕ್ಕಂಥದ್ದು ಒಂದು ಭಿನ್ನಾಭಿಪ್ರಾಯ. ಎರಡನೇದು, ನ್ಯಾಯಾಂಗ ವ್ಯವಸ್ಥೆ ಇದರೊಳಗೆ ಆ ವ್ಯಾಪ್ತಿನಲ್ಲಿ ಬರಬೇಕೋ ಬೇಡವೋ ಅಂತಕ್ಕಂಥದ್ದು ಎರಡನೇದು. ಕೆಳ ಸ್ತರದಲ್ಲಿರ್ತಕ್ಕಂಥ ಅಧಿಕಾರಿಗಳು, ಅಂದರೆ ರಾಜ್ಯದಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಅಧಿಕಾರಿಗಳು, IAS, IPS, IFS ಆಗಿದ್ದರೂ ಕೂಡ ರಾಜ್ಯ ಮಟ್ಟದಲ್ಲಿ ಸೇವೆ ಸಲ್ಲಿಸ್ತಾ ಇರತಕ್ಕಂಥ ಮತ್ತು ರಾಜ್ಯ ಸರ್ಕಾರದ ಅಧೀನದಲ್ಲಿರ್ತಕ್ಕಂಥ ಅಧಿಕಾರಿಗಳು ಇದರ ವ್ಯಾಪ್ತಿಗೆ ಬರಬೇಕೇ ಬೇಡವೆ ಅಂತಕ್ಕಂಥದ್ದು ಮೂರು ಪ್ರಮುಖವಾಗಿರ್ತಕ್ಕಂಥ ಅಭಿಪ್ರಾಯ. ಇನ್ನೊಂದು, ಯಾರು ದೂರನ್ನು ಕೊಡ್ತಾರೆ, ಅದಲ್ಲ ಪಾರ್ಲಿಮೆಂಟಲ್ಲಿ ಪಾರ್ಲಿಮೆಂಟ್ನ ಒಳಗೆ ಸಂಸತ್ ಸದಸ್ಯರು ಏನು ಮಾತಾಡ್ತಾರೆ ಅಥವಾ ಅವರು ವರ್ತನೆ ಇದೆ ಅಥವಾ ನಡವಳಿಕೆ ಇದೆ, ಅದು ಲೋಕಪಾಲ ವ್ಯಾಪ್ತಿಯ ತನಿಖೆಗೆ ಬರಬೇಕೇ ಬೇಡ ಅನ್ನೋದು ನಾಲ್ಕನೇದು. ಇನ್ನೊಂದು, ಯಾರು ಲೋಕಪಾಲಕ್ಕೆ ದೂರು ಕೊಡ್ತಾರೆ ಅವರು ದೂರು ಕೊಟ್ಟಿದ್ದು ದೂರು ಸುಳ್ಳು ಅಂತ ಆದರೆ ಅವರು 2 ವರ್ಷಗಳವರೆಗೆ ಅವರಿಗೆ ಶಿಕ್ಷೆ ವಿಧಿಸ್ತಕ್ಕಂಥ ಪ್ರಾವಿಷನ್ ಇಟ್ಟಿದ್ದೀರಿ. ಇದು ಜನವಿರೋಧಿ. ಈ 4 ಅಂಶಗಳ ಬಗ್ಗೆ ಭಿನ್ನಾಭಿಪ್ರಾಯ ಇದೆ. ಸಾಮಾನ್ಯವಾಗಿ ಒಂದು ಲೋಕಪಾಲ ಯಾವುದೇ ಒಂದು ಮಸೂದೆ ಸಂಸತ್ತಿಗೆ ಹೋದಂಥ ಸಂದರ್ಭದಲ್ಲಿ ಸಂಸತ್ತು ಅದನ್ನೊಂದು ಆ ಸ್ಟ್ಯಾಂಡಿಂಗ್ ಕಮಿಟಿ, ಸಬ್ಜೆಕ್ಟ್ ಯಾವ ಡೀಲ್ ಮಾಡೋ ಆ ಸ್ಟ್ಯಾಂಡಿಂಗ್ ಕಮಿಟಿ ಕಳಿಸ್ತಾರೆ. ಇದರಲ್ಲಿ ಅತ್ಯಂತ ನಿಖರವಾಗಿ ವ್ಯಕ್ತವಾಗಿರ್ತಕ್ಕಂಥ, ತೀವ್ರವಾಗಿರ್ತಕ್ಕಂಥ ವಾದ ವಿವಾದಕ್ಕೆ ಕಾರಣ ಆಗಿರ್ತಕ್ಕಂಥ ಅಂಶಗಳು 2 ನನ್ನ ಪ್ರಕಾರ. ಒಂದು, ಪ್ರಧಾನಮಂತ್ರಿ ಇರಬೇಕೇ ಬೇಡವೆ ಅನ್ನೋದು. ಇನ್ನೊಂದು, ನ್ಯಾಯಾಂಗ ಇರಬೇಕೇ ಬೇಡ. ಇನ್ನು ಉಳಿದಿರ್ತಕ್ಕಂಥ ವಿಚಾರಗಳಲ್ಲಿ ಭಾಳ ದೊಡ್ಡದಾಗಿರ್ತಕ್ಕಂಥ ವಾದ ವಿವಾದ ಅಥವಾ ಇರಲೇಬಾರ್ದು ಅಂತಕ್ಕಂಥ, ಯಾವುದೇ ಕಾರಣಕ್ಕೂ ಅದು ಇರೋಕ್ಕೆ ಸಾಧ್ಯ ಇಲ್ಲ ಅಂತಕ್ಕಂಥ ನಿಲುವನ್ನು ಯಾರೂ ಕೂಡ ತೆಗೆದುಕೊಂಡಿಲ್ಲ. ಈಗ ಇವತ್ತಿನ ರಾಜಕೀಯ ಸ್ಥಿತಿ, ಇವತ್ತಿನ ಪಾರ್ಲಿಮೆಂಟ್ನ ಸ್ಥಿತಿಗತಿಯನ್ನು ನಾವು ಗಮನಿಸಿದರೆ ಯಾವುದೇ ಪಕ್ಷಕ್ಕೂ ಬಹುಮತ ಇಲ್ಲ ಪಾರ್ಲಿಮೆಂಟ್ನಲ್ಲಿ. UPA ಸರ್ಕಾರ ಇರ್ತಕ್ಕಂಥದ್ದು ಅನೇಕ ಪಕ್ಷಗಳ ಒಕ್ಕೂಟದಿಂದ UPA ಸರ್ಕಾರ ಇವತ್ತು ನಡೀತಾ ಇದೆ.
ಆ UPA ಸರ್ಕಾರದಲ್ಲೂ ಅಭಿಪ್ರಾಯ ಬೇರೆ ಬೇರೆ ಇದೆ. DMK ಹೇಳ್ತದೆ ಪ್ರಧಾನಮಂತ್ರಿಗಳು ಅದರೊಳಗೆ ಇರಬೇಕು ಅಂತ, NCP ಹೇಳ್ತದೆ ಇರಬಾರ್ದು ಅಂತ. ಹಾಗಾಗಿ ಅಂತಿಮವಾಗಿರ್ತಕ್ಕಂಥ ಒಂದು ಸ್ಥಿತಿಗೆ ಅಲ್ಲೂ ಕೂಡ ತಲುಪಿಲ್ಲ. ಸರ್ವಪಕ್ಷಗಳ ಸಭೆಯನ್ನು ಕರೆದರು. ಈ ಲೋಕಪಾಲ್ ಮಸೂದೆಯನ್ನು ಡ್ರಾಫ್ಟ್ ಮಾಡಲಿಕ್ಕೆ ಸೇರಿದಂಥ ಸರ್ಕಾರದ ಕಮಿಟಿಯವರು. ಅಲ್ಲೂ ಕೂಡ ಅನೇಕ ರಾಜಕೀಯ ಪಕ್ಷಗಳು ಏನು ಅಭಿಪ್ರಾಯ ಕೊಟ್ಟು ಅಂದರೆ, ಇಲ್ಲ, ನಮ್ಮ ಅಭಿಪ್ರಾಯವನ್ನು ನಾವು ಪಾರ್ಲಿಮೆಂಟ್ನಲ್ಲಿ ಮಸೂದೆ ಬಂದಂಥ ಸಂದರ್ಭದಲ್ಲಿ ಹೇಳ್ತೀವಿ ಅಂತ ಪ್ರಮುಖ ವಿರೋಧ ಪಕ್ಷವಾಗಿರ್ತಕ್ಕಂಥ BJP ಹೇಳ್ತು. ನಾವು ಪಾರ್ಲಿಮೆಂಟ್ನಲ್ಲಿ ನಮ್ಮ ಅಭಿಪ್ರಾಯ ಹೇಳ್ತೀವಿ ಅಂತ. CPMನವರು ಕೂಡ ಕೆಲವು ರೀತಿ ಅಭಿಪ್ರಾಯ ಕೊಟ್ಟರೆ ಇನ್ನು ಉಳಿದಿರ್ತಕ್ಕಂಥ ನಾವು ಪಾರ್ಲಿಮೆಂಟ್ನಲ್ಲಿ ಹೇಳ್ತೀವಿ ಅಂತಕ್ಕಂಥ ಮಾತನ್ನು ಹೇಳಿದರು. ಈ ಸ್ಥಿತಿನಲ್ಲಿ ಇರಬೇಕಾದ್ರೆ ಪಾರ್ಲಿಮೆಂಟ್ನ ಮುಂದೆ ಇವತ್ತು ಆ ಮಸೂದೆ ಇದೆ, ಸ್ಟ್ಯಾಂಡಿಂಗ್ ಕಮಿಟಿ ಹೋಗಿದೆ, ಇನ್ನೂ ಅಂತಿಮ ಯಾವುದೇ ಹಂತ ತಲುಪಿಲ್ಲ. ಅಂತಿಮವಾಗಿ ಮಸೂದೆ ರೂಪಿಸಬೇಕು ಅಂದರೆ ಒಟ್ಟಾಭಿಪ್ರಾಯ ಪಾರ್ಲಿಮೆಂಟ್ ಕಮಿಟಿನಲ್ಲೂ ರೂಪಿತ ಆಗಬೇಕು, ಪಾರ್ಲಿಮೆಂಟ್ನಲ್ಲೂ ಕೂಡ ಆಗಬೇಕು. ನಿನ್ನೆ ಸ್ವಾತಂತ್ರ್ಯೋತ್ಸವದ ಭಾಷಣದಲ್ಲಿ ಮಾನ್ಯ ಪ್ರಧಾನಮಂತ್ರಿಗಳು ದೇಶವನ್ನು ಉದ್ದೇಶಿಸಿ ಮಾಡಿದಂಥ ಸಂದರ್ಭದಲ್ಲಿ ಒಂದು ವಿಚಾರದ ಬಗ್ಗೆ ಮಾತ್ರ ಸ್ಪಷ್ಟ ಅಭಿಪ್ರಾಯ ಹೇಳಿದ್ದಾರೆ. ನ್ಯಾಯಾಂಗ ವ್ಯವಸ್ಥೆ ಲೋಕಪಾಲ್ ವ್ಯಾಪ್ತಿನಲ್ಲಿ ಬರೋದು ಅಷ್ಟು ಸರಿ ಹೋಗೋದಿಲ್ಲ, ಅದು ಸೆಪರೇಟ್. ನ್ಯಾಯಾಂಗಕ್ಕೆ ಒಂದು ವಿಶೇಷವಾಗಿರ್ತಕ್ಕಂಥ ಸ್ಥಾನಮಾನ ಇದೆ, ಅದರ ಒಂದು ಸ್ವಾತಂತ್ರ್ಯವನ್ನು ಮತ್ತು ಅದಕ್ಕಿರ್ತಕ್ಕಂಥ ಪ್ರತಿಷ್ಠೆಯನ್ನು ಉಳಿಸ್ತಕ್ಕಂಥದ್ದು ಸೂಕ್ತ ಅಂತಕ್ಕಂಥ ಒಂದು ಮಾತನ್ನು ಹೇಳಿದ್ದಾರೆ. ಇದು ನನ್ನ ವ್ಯಾಖ್ಯಾನ ಯಾವ ರೀತಿ ಅಂತೇಳಂದರೆ, ಅಲ್ಲಿ ಉಳಿರ್ತಕ್ಕಂಥ ಎಲ್ಲ ಅಂಶಗಳು ಕೂಡ ಇನ್ನೂ ಮುಕ್ತವಾಗಿದ್ದಾವೆ. ಪ್ರಧಾನಿ ಸೇರಿ MP ಗಳ ನಡವಳಿಕೆ ಸೇರಿ ಕೂಡ BL ಶಂಕರ್ ಅವರು ಏನು ಕನ್ವಿನ್ಸ್ ಮಾಡ್ತಾ ಇದ್ದೀರಿ, ಇದನ್ನ ನಿಮ್ಮ ಕೇಂದ್ರದ ನಾಯಕರುಗಳು ಈ ನಾಗರಿಕ ಸಮಿತಿ ಅಲ್ಲಿಗೆ ಬಂದು ಈಗ ಬಂಧನಕ್ಕೆ ನೀವು ಬಂದ್ರಲ್ಲ, ಅಲ್ಲಿಗೆ ಮುಂದಿನ ಪ್ರಶ್ನೆ ನಿಮ್ದಿದು. ಇಷ್ಟು ಇರಬೇಕಾದ್ರೆ ಸಮಸ್ಯೆ ನನ್ನ ದೃಷ್ಟಿನಲ್ಲಿ, ಯಾಕಂದರೆ ದೊರೆಸ್ವಾಮಿ ಅವರು ಪಕ್ಕದಲ್ಲಿ ಕೂತಿರೋದ್ರಿಂದ ನನಗೆ ಸ್ವಲ್ಪ ಅಂಜಿಕೆ ಮತ್ತು ಮುಜುಗರ ಎರಡೂ ಕೂಡ ಮಾತಲ್ಲ. ಯಾಕಂದರೆ ಅಷ್ಟು ದೊಡ್ಡ ದೇಶಕ್ಕೋಸ್ಕರ ಅವರು ಸೇವೆ ಮಾಡಿರ್ತಕ್ಕಂಥವ್ರು, ಹೋರಾಟ ಮಾಡಿರ್ತಕ್ಕಂಥ, ಇಡೀ ಜೀವನವನ್ನು ಮುಡುಪಾಗಿಟ್ಟಿರ್ತಕ್ಕಂಥ. ನಾನು ರವಿ ಆಗಿದ್ದರೆ ಹೇಗೋ ವಾದ ವಿವಾದ ಮಾಡ್ಕೊಂಡು ಪಾರಾಗ್ತಾ ಇದ್ವಿ ಇಲ್ಲಿ. ಆದರೆ ನಾನು ಹೇಳ್ತಕ್ಕಂಥ ಪ್ರತಿಯೊಂದು ಮಾತು ಕೂಡ ಭಾಳ ಎಚ್ಚರಿಕೆಯಿಂದ ಆಡಬೇಕಾಗ್ತದೆ ದೊರೆಸ್ವಾಮಿ ಅವರು ಇರ್ತಕ್ಕಂಥ ಕಾರಣಕ್ಕೋಸ್ಕರ. ಈ ಹಂತದಲ್ಲಿ ನನ್ನ ಅಭಿಪ್ರಾಯದಲ್ಲಿ ಈ ಹಂತದಲ್ಲಿ ಈ ಮಸೂದೆ ಇರಬೇಕಾದಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಒಂದು 2-3 ವಿವಾದಾತ್ಮಕ ಅಂಶಗಳು ಮಾತ್ರ ಇದ್ದಂಥ ಸಂದರ್ಭದಲ್ಲಿ ಪಾರ್ಲಿಮೆಂಟ್ನ ಸ್ಟ್ಯಾಂಡಿಂಗ್ ಕಮಿಟಿನಲ್ಲಿ ಮೊನ್ನೆ ಹೋಗಿ ಅಣ್ಣಾ ಹಜಾರೆ ಮತ್ತು ಅವರ ತಂಡದಲ್ಲಿರ್ತಕ್ಕಂಥವ್ರು ಹೋಗಿ ಚರ್ಚೆ ಮಾಡಿಕೊಂಡು ಕೂಡ ಬಂದಿದ್ದಾರೆ, ಅವರ ಸಲಹೆಗಳನ್ನು ಕೊಟ್ಟಿದ್ದಾರೆ ಮತ್ತು ಎಲ್ಲ ಪಕ್ಷಗಳಿಗೆ ವಿನಂತಿ ಮಾಡ್ಕೊಂಡಿದ್ದಾರೆ ಅಣ್ಣಾ ಹಜಾರೆ ಈ ಕೇಂದ್ರ ಸರ್ಕಾರ ಮಂಡಿಸಿರ್ತಕ್ಕಂಥ ಮಸೂದೆಯನ್ನು ಸಂಪೂರ್ಣವಾಗಿ ಬದಲಾವಣೆ ಮಾಡಿ ನಾವು ಹೇಳಿರ್ತಕ್ಕಂಥ ಅಂಶಗಳನ್ನು ಸೇರಿಸಿ ಅಂತ. ಸ್ಟ್ಯಾಂಡಿಂಗ್ ಕಮಿಟಿ ಇನ್ನೂ ಅಭಿಪ್ರಾಯ ಕೊಟ್ಟಿಲ್ಲ, ಪಾರ್ಲಿಮೆಂಟ್ ಕೂಡ ಇನ್ನೊಂದು ತೀರ್ಮಾನಕ್ಕೆ ಬಂದಿಲ್ಲ. ಸೆಪ್ಟೆಂಬರ್ 7-8ರವರೆಗೆ ಸೆಷನ್ ಅಂತೂ ಇದೆ, ಅಷ್ಟರೊಳಗೆ ಏನಾದರೂ ಒಂದು ಆಗ್ಬೋದು. ಈ ಹಂತದಲ್ಲಿ ಅಮರನಾಥ ಉಪವಾಸವನ್ನು ಘೋಷಣೆ ಮಾಡ್ತಕ್ಕಂಥ ಅವಶ್ಯಕತೆ ಇತ್ತ ಅಂತಕ್ಕಂಥದ್ದು ಮೂಲಭೂತವಾಗಿರ್ತಕ್ಕಂಥ ಪ್ರಶ್ನೆ. ಅಕಸ್ಮಾತಾಗಿ ಅಣ್ಣಾ ಹಜಾರೆ ಮತ್ತು ಅವರ ತಂಡದವರು ಹೇಳಿರ್ತಕ್ಕಂಥ ಯಾವುದೇ ಷರತ್ತಿಗೆ ಒಪ್ಪದೆ ಸರ್ಕಾರ ಈಗ ಯಾವ ರೀತಿ ಒಂದು ಮಸೂದೆಯನ್ನು ಮಂಡಿಸಿ ಅದೇ ರೀತಿ ಅದು ಜಾರಿಯಾಗಿದ್ದರೆ ಪಾರ್ಲಿಮೆಂಟ್ನಲ್ಲಿ, ಆಗ ಒಂದು ಅಸ್ತ್ರ ಸಿಗ್ತಾಯಿತ್ತು. ಇಷ್ಟು ಬೇಗ ಅದನ್ನು ಪಾರ್ಲಿಮೆಂಟಲ್ಲಿ ಇರ್ತಕ್ಕಂಥದ್ದನ್ನ ಪ್ರಿಯಂಪ್ಟ್ ಮಾಡಿ ಅಥವಾ ಈಗಲೇ ಆಗಬೇಕು ತಕ್ಷಣ ಅಲ್ಲ, ಅದನ್ನು ಹೇಳೋದಿಲ್ಲ ನಾನು. ಆ ಬ್ರಹ್ಮಾಸ್ತ್ರ ಉಪವಾಸ ಅಂತಕ್ಕಂಥದ್ದು ಬ್ರಹ್ಮಾಸ್ತ್ರ, ಕೊನೆಯದಾಗಿ ಪ್ರಯೋಗ ಆಗಬೇಕಾಗಿರ್ತಕ್ಕಂಥ ಅಸ್ತ್ರ. ಆ ಬ್ರಹ್ಮಾಸ್ತ್ರವನ್ನು ಅತ್ಯಂತ ಆರಂಭದ ಹಂತದಲ್ಲೇ ಪ್ರಯೋಗ ಮಾಡಿರ್ತಕ್ಕಂಥದ್ದು ಸಮಂಜಸ ಅಲ್ಲ, ಅದು ಅನೇಕ ಬೆಳವಣಿಗೆಗಳಿಗೆ ಈಡೇರಿತು. ಆದರೆ ಯಾರೇ ಪ್ರತಿಭಟನೆ ಮಾಡ್ತಕ್ಕಂಥ ಹಕ್ಕು ನಮ್ಮ ಸಂವಿಧಾನದಲ್ಲಿ ಇದೆ. ಈಗ ಅಣ್ಣಾ ಹಜಾರೆ ಅಣ್ಣಾ ಹಜಾರೆ ಅಂತವ್ರನ್ನ ಬಂಧಿಸಿದ್ದಾರೆ ಅಂದ್ರೆ ಸಹಜವಾಗಿ ಸಾಮಾನ್ಯ ಜನರಿಗೆ ಆಕ್ರೋಶ ಬರ್ತಕ್ಕಂಥ ಆ ರೀತಿ ಆಕ್ರೋಶ ತಪ್ಪು ಅಂತ ನಾನು ಹೇಳೋದಿಲ್ಲ. ನಾನೂ ಕೂಡ ಆ ಸ್ಥಾನದಲ್ಲಿದ್ರೆ ಅದೇ ರೀತಿ ಒಂದು ಅಭಿಪ್ರಾಯ ಕಾರಣ ಆಗಿರ್ತಕ್ಕಂಥ ಅಂಶಗಳನ್ನು ಚರ್ಚೆ ಮಾಡಿದ್ರೆ ಸಮಗ್ರ ಚರ್ಚೆ ಆಗ್ತದೆ. ದೊರೆಸ್ವಾಮಿ ಅವರು ಇದ್ದಾರೆ, CT ರವಿ ಅವರು ಇದ್ದಾರೆ, ಅವರ ಅಭಿಪ್ರಾಯ ಅವರು ಕೂಡ ಹೇಳ್ತಾರೆ. ಈಗ ನಿಮ್ಮ ವರ್ಷನ್ ಹೇಳಿದ್ರೆ ನಿಮ್ಮ ಪಕ್ಷದ ನೇತೃತ್ವದ ಸರ್ಕಾರ UPಯಲ್ಲಿದೆ ಏನು ಅಂತ ಹೇಳಿ BL ಶಂಕರ್ ಆಡಿದ ಮಾತುಗಳ ರೀತಿಯಲ್ಲೇ ಕೇಂದ್ರ ಸರ್ಕಾರದ ನಡವಳಿಕೆಗಳಿದ್ದರೆ ಖಂಡಿತ ಈ ಸಮಸ್ಯೆ ಉದ್ಭವಿಸಿರಲಿಲ್ಲ ಅಂತ ಹೇಳಿ ಸಹಜವಾಗಿ ನೋಡ್ತಾ ಇರೋ ಎಲ್ರಿಗೂ, ಇಲ್ಲಿ ಕೂತಿರೋ ಅತಿಥಿಗಳಿಗೂ ಕೂಡ ಅನಿಸ್ಬೋದು. ಖಂಡಿತ ನೀವೇನೀಗ ನಮ್ಮ ಪಾರ್ಟಿ ಸ್ಟ್ಯಾಂಡು ಸರ್ಕಾರ ಸ್ಟ್ಯಾಂಡ್ ಅವ್ರ ಜೊತೆ ಮಾತಾಡ್ತೀನಿ. ಅವ್ರ ಜೊತೆ ಇಬ್ಬರ ಜೊತೆ ಇದಕ್ಕೆ ಸಂಬಂಧಪಟ್ಟದ ಇಬ್ಬರು ಕೇಳಿಸ್ಕೊಂಡಿದ್ದಾರೆ, ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕೆ ಮೊದಲು ಒಂದು ಚಿಕ್ಕ ಬ್ರೇಕ್.